ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ವೆನಿಲಾ ಐಸ್ ಕ್ರೀಮ್. 3 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಈ ಐಸ್ ಕ್ರೀಮ್ ಮಾಡೋಣ. ನಾವು ಹೊರಗಡೆ ಏನು ತಿಂತೀವಿ ಐಸ್ ಕ್ರೀಮು, ಅದೇ ಫ್ಲೇವರು, ಅದೇ ಟೇಸ್ಟ್ ಇರುತ್ತೆ. ಈ ವೆನಿಲಾ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. 200 ಗ್ರಾಮ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. 200 ಗ್ರಾಮ್ ಅಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ನಾನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಈಗ ಫ್ರೆಶ್ ಕ್ರೀಮ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ದರೆ ಅದರಲ್ಲೂ ಮಾಡ್ಬೋದು, ಅದಿಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ನಾನು ಫ್ರೆಶ್ ಕ್ರೀಮ್ನ ಪೂರ್ತಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಮಿಕ್ಸಿ ಮಾಡಬೇಕಾದ್ರೆ ಆಫ್ ಆನ್ ಅಷ್ಟೇ ಮಾಡಬೇಕು. ಒಂದು 5-6 ಸರಿ ಆಫ್ ಆನ್ ಮಾಡಿದ್ರೆ ಆಗುತ್ತೆ. ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ. ಈಗ ನೋಡಿ ಆಗಿದೆ. ನಾವು ಇದಕ್ಕೆ ಈಗ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋಣ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಪೂರ್ತಿ ಹಾಕ್ಕೋಬೇಕು, ಇಲ್ಲ ನಮಗೆ ಕಡಿಮೆ ಬೇಕು ಅಂದರೆ ಅರ್ಧ ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ 1/4 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತೀನಿ. ಈಗ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಈಗ ಬ್ಲೆಂಡ್ ಮಾಡ್ಕೊಂಡು ಬರೋಣ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು 2 ಅವರ್ಸು ಫ್ರಿಜ್ಜಲ್ಲಿ ಇಡಬೇಕು. ಇದ್ರ ಕ್ಯಾಪ್ ಹಾಕಿ ಇಡೋಣ. ಈಗ 2 ಅವರ್ಸ್ ಆಗಿದೆ. ಈಗ ತೆಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡಬೇಕು. ಈಗ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ. ಬ್ಲೆಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು ಬಾಕ್ಸ್ಗೆ ಹಾಕಬೇಕು. ನಾನೀಗ ಬಾಕ್ಸ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಒಂದು ಕವರ್ ಹಾಕಿ ಕ್ಲೋಸ್ ಮಾಡಬೇಕು, ಏಕೆಂದರೆ ಗಾಳಿ ಆಡಬಾರ್ದು. ಈಗ ಇದು ಕ್ಯಾಪ್ ಹಾಕ್ಬಿಟ್ಟು ಬಿಗ್ಗೆಗೆ ಮುಚ್ಚಿ ಫ್ರಿಜ್ಜಲ್ಲಿ ಇಡಬೇಕು. 8 ಅವರ್ಸ್ ಆದರೂ ಇಡಬೇಕು. ಈಗ ನೋಡಿ 8 ಅವರ್ಸ್ ಆಗಿದೆ. ಈಗ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು. ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ವೆನಿಲಾ ಐಸ್ ಕ್ರೀಮ್ ಸೂಪರಾಗಿ ಬಂದಿದೆ. ಈ ಥರ ಮಾಡಿ. ಈ ವೆನಿಲಾ ಐಸ್ ಕ್ರೀಮ್ ತುಂಬ ಟೇಸ್ಟಿಯಾಗಿ ಬಂದಿದೆ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ಅಂಗಡಿಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡೋದು ತುಂಬ ಒಳ್ಳೆಯದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ವೆನಿಲಾ ಐಸ್ ಕ್ರೀಮು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.